ಪ್ರತಿಯೊಬ್ಬರಿಗೆ ಆಡಿಯೋ ಅಂತ ಹೇಳಿದ್ರೆ ಕ್ರೇಜ್. ಅದರಲ್ಲಿ ಕೆಲವರಿಗೆ ಮ್ಯೂಸಿಕ್ ಇಲ್ಲದೆ ಗಾಡಿ ಓಡಿಸ್ಲಿಕ್ಕೆ ಆಗಲ್ಲ. ಆಡಿಯೋ ಅಂತ ಬಂದಾಗ ತುಂಬಾನೇ ಸೀರೀಸ್ ಇದೆ. ಅದರಲ್ಲಿ ನಿಮಗೆ ಓಕಲ್ ಆಗಿರ್ಬೋದು, ಬೇಸ್ ಆಗಿರ್ಬೋದು, ಟ್ವಿಟರ್ಸ್ ಆಗಿರ್ಬೋದು, ಹೈ ಕ್ಲಾರಿಟಿ ಆಗಿರ್ಬೋದು, DSP ಟ್ಯೂನಿಂಗ್ ಆಗಿರ್ಬೋದು, ದರ್ಸ್ ಅ ಲಾಟ್ ಆಫ್ ಥಿಂಗ್ಸ್ ಅಂತಾನೆ ಹೇಳ್ಬೋದು. ಒಂದು ಆಡಿಯೋ ಅಂತ ಬಂದಾಗ ಈ ಕ್ರೆಟಾದಲ್ಲಿ ಕಸ್ಟಮರ್ದು ಕಾರಲ್ಲಿ ಕಸ್ಟಮರಿಗೆ ಆಡಿಯೋ ಕ್ರೇಜ್ ಇತ್ತು. ಇದರಲ್ಲಿ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದು ಕಂಪ್ಲೀಟ್ ಆಡಿಸನ್ ಸೆಟಪ್ ಇದು ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಸೊ ಇದರಲ್ಲಿ ಆಡಿಸನ್ ಅಂತ ಬಂದಾಗ 165 ಇಂದ ಸ್ಟಾರ್ಟ್ ಆಗ್ತದೆ. ನಿಮಗೆ 165 ಆಗಿರ್ಬೋದು, 165P ಆಗಿರ್ಬೋದು, ಎಕ್ಸ್ಪ್ರೋ ಆಗಿರ್ಬೋದು. ವೆರಸ್ ಈ ಕಾರಲ್ಲಿ ನಾವು ಹಾಕಿರೋದು ಆಡಿಸನ್ ಬ್ರ್ಯಾಂಡ್ ಇದು ಫ್ರಂಟಲ್ಲಿ ಓಚೆದು ಕಾಂಪೊನೆಂಟ್. ಸೊ ಕಾಂಪೊನೆಂಟ್ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ಈ ಕಾಂಪೊನೆಂಟ್ ಅಲ್ಲಿ ಪ್ರೊಡ್ಯೂಸ್ ಮಾಡುವಂಥದ್ದು ಒಂದು ಆಡಿಯೋ ಕ್ಲಾರಿಟಿ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಸೊ ಅದರಲ್ಲಿನೂ ಕಾಂಪೊನೆಂಟ್ ಅಂತ ಬಂದಾಗ 130 RMS ಬರ್ತದೆ. ಈ RMSಗೆ ಮ್ಯಾಚ್ ಆಗುವಂಥದ್ದು ಬ್ಯಾಕಲ್ಲಿ ಓಚೆದು ಕೋಎಕ್ಸೆಲ್ ಅಪ್ಗ್ರೇಡ್ ಮಾಡಿದ್ದೇವೆ, ವಿಚ್ ಇಸ್ 110 RMS. ಈ ಓಚೆ ಸೀರೀಸ್ ಅಂತಾನೆ ಸಮಥಿಂಗ್ ಡಿಫ್ರೆಂಟ್ ಅಂತ ಹೇಳ್ಬೋದು, ಅದರದ್ದು ಬಿಲ್ಟ್ ಇನ್ ಕ್ವಾಲಿಟಿ. ಸೊ ಈ ಕೋಎಕ್ಸಲ್ಲಿ ನೀವು ನೋಡ್ತಿರ್ಬೋದು, ಇದರದ್ದು ಒಂದು ಬಿಲ್ಟ್ ಇನ್ ಕ್ವಾಲಿಟಿ ಆಗಿರ್ಬೋದು, ಆ ರೌಂಡಲ್ಲಿ ಆಗಿರುವಂಥದ್ದು ಕೋನ್ ಯೂಸ್ ಮಾಡಿರೋದಾಗಿರ್ಬೋದು, ಮ್ಯಾಗ್ನೆಟಿಕ್ ಯೂಸ್ ಮಾಡಿರೋದಾಗಿರ್ಬೋದು, ಅದರ ಒಳಗಡೆ ಇರುವಂಥ ಬಿಲ್ಟ್ ಇನ್ ಟ್ವಿಟರ್ ನೋಡ್ತಾ ಇರಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ರಾಡಕ್ಟಲ್ಲಿ, ಎಷ್ಟು ದಮ್ಮಿದೆ ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. ಈ ಎರಡು ಸ್ಪೀಕರ್ಸನ್ನು ಕಂಪ್ಲೀಟಾಗಿ ನಾವು ಒಂದು ರನ್ ಮಾಡಿರೋದು ಆಡಿಸನ್ ಬ್ರ್ಯಾಂಡ್ ಇದು 4.5 ಆಂಪ್ಲಿಫೈರ್. ಅಂದರೆ ನಿಮಗೆ ಪ್ರತಿಯೊಂದು ಚಾನೆಲಲ್ಲಿ 130 RMS ಬರ್ತದೆ. 130 RMS ಬಂದಾಗ ಇಟ್ ಈಸ್ ಅಮೇಝಿಂಗ್. ವೆರಸ್ ಯು ಆರ್ ಆಂಪ್ಲಿಫೈಯಿಂಗ್ ದ ಸ್ಪೀಕರ್ಸ್ ಸೊ ದ್ಯಾಟ್ ಯು ಕ್ಯಾನ್ ಟ್ಯೂನ್ ದ ಸ್ಪೀಕರ್ಸ್ ಅಕಾರ್ಡಿಂಗ್ ಟು ಯುವರ್ ವಿಶ್. ಫಾರ್ ಎಕ್ಸಾಂಪಲ್, ಕೆಲವರು ಹೇಳ್ತಾರೆ ನನಗೆ ಟ್ವಿಟರಲ್ಲಿ ಚೀಲಿಂಗ್ ಸೌಂಡ್ ಸ್ವಲ್ಪ ಮೈಲ್ಡ್ ಮಾಡಿ, ಓಕಲ್ ಸ್ವಲ್ಪ ಜಾಸ್ತಿ ಮಾಡಿ, ಬೇಸ್ ಕಮ್ಮಿ ಮಾಡಿ, ಈ ಥರದಕ್ಕೆಲ್ಲದಕ್ಕೂ ಈ ಆ್ಯಂಪಲ್ಲಿ ವಿ ಕ್ಯಾನ್ ಕಂಟ್ರೋಲ್ ಆಲ್ ದ ಸ್ಪೀಕರ್ಸ್. ಇಷ್ಟೆಲ್ಲ ಆದ ನಂತರ ಸ್ಪೀಕರ್ಸಿಂದ ಓಕಲ್ ಬಂತು, ಟ್ವಿಟರಿಂದ ಚಿಲ್ಲಿಂಗ್ ಬಂತು, ಆಂಪ್ಲಿಫೈರಿಂದ ಕ್ಲಾರಿಟಿ ಬಂತು. ಇದಾದ ನಂತರ ಆಡಿಯೋದಲ್ಲಿ ಇನ್ನೂ ಒಂದು ಮಿಸ್ಸಿಂಗ್ ಇದೆ. ಏನಂತ ಹೇಳಿದ್ರೆ ಅದನ್ನು ಬೇಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಆಡಿಸನ್ ಬ್ರ್ಯಾಂಡ್ ಇದು ಸಬೂಫರನ್ನು ಹಾಕಿದ್ದೇವೆ. ಸೊ ಅಗೇನ್ ದಿಸ್ ಇಸ್ ಅ ಆಕ್ಟಿವ್ ಸಬೂಫರ್ ಅಂತಲೇ ಹೇಳ್ಬೋದು, ವಿಚ್ ಇಸ್ ಸ್ಟ್ಯಾಂಡ್ ಅಲೋನ್. ಇದರಲ್ಲಿ ಮೋನೋ ಆ್ಯಂಪ್ ಬಂದು ಸಬೂಫರನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಬೇಸ್ ಅಂತ ಬಂದಾಗ ಸ್ಮೂತ್, ಮೈಲ್ಡ್ ಆ್ಯಂಡ್ ವೆರಿ ನೈಸ್ ಬೇಸ್ ಅಂತ ಹೇಳ್ಬೋದು. ಈ ಎಲ್ಲ ಆಡಿಯೋ ಸೆಟಪ್ ಜೊತೆ ಯೂಸ್ ಮಾಡಿರುವಂಥದ್ದು ಎಲ್ಲನೂ OFC ವೈರ್ ಅಂತ ಹೇಳ್ಬೋದು. ಕಂಪ್ಲೀಟ್ ಸಾಕೆಟ್ ಟು ಸಾಕೆಟ್ ಆ್ಯಂಪ್ ಕಿಟ್, ಆ್ಯಂಪ್ ವೈರಿಂಗ್ ಕಿಟ್, ಅದಾದ ನಂತರ ಗೇನ್ ಕಂಟ್ರೋಲರ್ ಎಲ್ಲನೂ ಇದರಲ್ಲಿ ಯೂಸ್ ಮಾಡಿದ್ದೀವಿ. ಸೊ ಇಷ್ಟೇ ಎಲ್ಲ ಆಡಿಯೋ ಅಂತ ಬಂದಾಗ ಮೇಜರ್ ಆ್ಯಂಡ್ ಒಂದು ವೆರಿ ಇಂಪಾರ್ಟೆಂಟ್ ಕೆಲಸ ಅಂತ ಬಂದಾಗ ದಟ್ಸ್ ಕಾಲ್ಡ್ ಡ್ಯಾಂಪಿಂಗ್. ಸೊ ಈ ಕಾರಲ್ಲಿ ಕಂಪ್ಲೀಟ್ 2 ಲೇಯರ್ ಡ್ಯಾಂಪಿಂಗ್ ಮಾಡಿದ್ದೇವೆ. ಸೊ ದ್ಯಾಟ್ ಇನ್ನರ್ ಆ್ಯಂಡ್ ಔಟರ್ 2 ಲೇಯರ್ ಮಾಡೋದ್ರಿಂದ, ಬಿಕಾಸ್ ಸ್ಪೀಕರ್ಸ್ ಹೈ ಇನ್ RMS ಆದ ಕಾರಣ ಯಾವುದೇ ರೀತಿ ಡಿಸ್ಟಾರ್ಷನ್ ಸೌಂಡ್ ಬರಬಾರ್ದು, ಯಾವುದೇ ರೀತಿ ನಿಮಗೆ ವೈಬ್ರೇಷನ್ ಸೌಂಡ್ ಬರಬಾರ್ದು ಅಂತ ಇದ್ದರೆ ಯು ಕ್ಯಾನ್ ಡೂ ಅ 2 ಲೇಯರ್ ಡ್ಯಾಂಪಿಂಗ್. ಅಲಾಂಗ್ ವಿತ್ ದ್ಯಾಟ್ ಹೊರಗಡೆ ನಾಯ್ಸ್ ಕ್ಯಾನ್ಸಲೇಷನ್ ಆ್ಯಂಡ್ ಹೀಟ್ ಕಂಟ್ರೋಲನ್ನು ನಿಮಗೆ ಇದರಲ್ಲಿ ಕಂಟ್ರೋಲ್ ಆಗ್ತದೆ. ಸೊ ಇಷ್ಟೆಲ್ಲ ಆದ ನಂತರ ಕಸ್ಟಮರ್ದು ಇನ್ನೊಂದು ರಿಕ್ವೈರ್ಮೆಂಟ್ ಆಗಿತ್ತು, ಬ್ಯೂಟಿಫುಲ್ ಆಂಬಿಯೆಂಟ್ ಬೇಕು. ಅದರಲ್ಲೂ ನನಗೆ ಯೂನಿವರ್ಸಲ್ ಆಂಬಿಯೆಂಟ್ ಬೇಡ, ಈ ಕಾರಿಗೆ ನನಗೆ ಬೇಕಾದದ್ದು ಕ್ರೆಟಾ. ನನ್ನ ಕಾರು ನನಗೆ ಕ್ರೆಟಾ ಸ್ಪೆಸಿಫಿಕ್ ಆಂಬಿಯೆಂಟ್ ಲೈಟೇ ಬೇಕು ಹೇಳಿದರು. ಸೊ ಇದರಲ್ಲಿ ನಾವು ಕ್ರೆಟಾ ಸ್ಪೆಸಿಫಿಕ್ ಇದು ಆಂಬಿಯೆಂಟ್ ಲೈಟ್ ಹಾಕಿದ್ದೀವಿ. ಸೊ ನೀವೇ ನೋಡ್ತಿರ್ಬೋದು ಕಂಪ್ಲೀಟ್ ಪ್ಯಾನಲ್, ಡ್ಯಾಶ್ಬೋರ್ಡ್, ಹೌ ಇಟ್ ಈಸ್ ಲುಕಿಂಗ್ ಅಮೇಝಿಂಗ್ ಆ್ಯಂಡ್ ಬ್ಯೂಟಿಫುಲ್ ಅಂತ ನೀವೇ ನೋಡ್ತಿರ್ಬೋದು. ಸೊ ಇದಾದ ನಂತರ ಕಸ್ಟಮರ್ದು ಒನ್ ಮೋರ್ ರಿಕ್ವೈರ್ಮೆಂಟ್ ಆಗಿತ್ತು. ಗಾಡಿ ಓಡಿಸುವಾಗ ತುಂಬಾ ಪ್ರಾಬ್ಲಮ್ ಆಗ್ತಿದೆ, ಲೈಟ್ನಿಂಗ್ ಸೊಲ್ಯೂಷನ್ ಅಂತ ಕೇಳಿದರು. ಸೊ ಇದರಲ್ಲಿ ನಾವು ಓಝಮ್ ಬ್ರ್ಯಾಂಡ್ ಇದು 2090 ಪ್ರಾಜೆಕ್ಟರನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಪ್ರಾಜೆಕ್ಟರ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ಆ ಬಿಲ್ಟ್ ಇನ್ ಕ್ವಾಲಿಟಿ, ಆ ಮೋಲ್ಡಿಂಗ್ ಒಂದು ವಾಟ್ ಮೆಟಲ್ ದೇ ಹ್ಯಾವ್ ಯೂಸ್ಡ್, ಆ್ಯಂಡ್ ಇದರಲ್ಲಿ ಯೂಸ್ ಮಾಡಿರುವಂಥ ಕ್ವಾಲಿಟಿ, ಇದು ವೈರಿಂಗ್ ಆಗಿರ್ಬೋದು ಆ್ಯಂಡ್ ದ ಬೈಫೋಕಲ್ ಆಗಿರ್ಬೋದು. ಯು ಕ್ಯಾನ್ ಸಿ ಇಟ್ಸ್ ಅಮೇಝಿಂಗ್ ಥ್ರೋ. ಹೈ ಬೀಮ್, ಲೋ ಬೀಮ್ ಎರಡೂ ಮಾಡಿದ್ದೇವೆ. ಕಸ್ಟಮರ್ ಓವರಾಲ್ ಆಗಿ ಸೂಪರ್ ಆಗಿ, ಹ್ಯಾಪಿಯಾಗಿ, ಕಾನ್ಫಿಡೆಂಟ್ ಆಗಿ ಹೋಗ್ತಿದ್ದಾರೆ. ಯಾಕಂತ ಹೇಳಿದ್ರೆ ಟ್ಯೂನಿಂಗ್ ಅಂತ ಬಂದಾಗ ಆಡಿಯೋ ಎಕ್ಸ್ಪರ್ಟ್ ಮಾಡಿರೋದು, ಲೈಟ್ನಿಂಗ್ ಅಂತ ಬಂದಾಗ ಲೈಟ್ನಿಂಗ್ ಎಕ್ಸ್ಪರ್ಟ್ ಅವರು ಮಾಡಿರೋದು. ಸೊ ಕಂಪ್ಲೀಟ್ ಒಳ್ಳೆ ಆಂಬಿಯೆಂಟ್ ಬೇಕು, ಗಾಡಿ ಓಡಿಸುವಾಗ ಒಳ್ಳೆ ಲೈಟ್ನಿಂಗ್ ಬೇಕು, ಇಲ್ಲ ಒಂದು ಒಳ್ಳೆ ಆಡಿಯೋ ಕೇಳ್ಕೊಂಡು ಗಾಡಿ ಓಡಿಸ್ಬೇಕು ಅಂತ ಹೇಳಿದರೆ ಪ್ರತಿಯೊಂದಕ್ಕೂ ಸೊಲ್ಯೂಷನ್ RS ಕಾರ್ ಮಾಡಿಫೈಸಲ್ಲಿ ಇರುವಂಥದ್ದು. ಪ್ರತಿಯೊಂದು ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ಸ್ ಆಗಿರ್ಬೋದು, ಕ್ವಾಲಿಟಿ ಆಫ್ ದ ಲೇಬರ್ಸ್ ಆಗಿರ್ಬೋದು, ಆ್ಯಂಡ್ ದ ಗೈಡಿಂಗ್ ಟು ದ ಕಸ್ಟಮರ್ಸ್ ಆಗಿರ್ಬೋದು. ಈ ರೀತಿದೆಲ್ಲ ಕೆಲಸ ಬೇಕು ಅಂತ ಹೇಳಿದರೆ ವಿಸಿಟ್ ಮಾಡಿ RS ಕಾರ್ ಮಾಡಿಫೈಸ್ ಬ್ಯಾಂಗ್ಳೂರ್ BTM.